ಜುಲೈ 26ರ ಕಾರ್ಗಿಲ್ ವಿಜಯ ದಿವಸದ ಅಂಗವಾಗಿ ಹಾವೇರಿ ಜಿಲ್ಲೆಯ ಹಾನಗಲ್ ಪಟ್ಟಣದಲ್ಲಿ ಬೈಕ್ ರ್ಯಾಲಿ ಹಾಗೂ ಹೆಲ್ಮೆಟ್ ಜಾಗೃತಿ ಅಭಿಯಾನ ವಿಜೃಂಭಣೆಯಿಂದ ನೆರವೇರಿತು. ಶ್ರೀ ಕುಮಾರೇಶ್ವರ ಮಠದಿಂದ ಕೆಸಿ ರೋಡ್ ಮೂಲಕ ಸಂಚರಿಸಿದ ಬೈಕ್ ರ್ಯಾಲಿ ಕನಕ ವೃತ್ತ ತಲುಪಿ ಕನಕಮೂರ್ತಿ ಪಕ್ಕದ ಧ್ವಜಸ್ತಂಭದ ಮುಂದೆ ಕಾರ್ಗಿಲ್ ವೀರ ಯೋಧರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಅಶೋಕ್ ಗದ್ದೇಗೌಡ್ರ, ರಾಮನಗೌಡ ಪಾಟೀಲ್, ಚಂದ್ರಶೇಖರ್ ರಾಂಪುರ್, ಕುಮಾರ್ ಯಳವಟ್ಟಿ, ತಹಶೀಲ್ದಾರ್ ವಿಠ್ಠಲ್ ಚೌಗ್ಲೆ, ಸಮಾಜ ಸೇವಕ ದಾನಪ್ಪ ಎಸ್ ಗಂಟೆ ಸೇರಿದಂತೆ ಹಲವು ಗಣ್ಯರು ಹಾಗೂ ದೇಶ ಪ್ರೇಮಿಗಳಿಗೆ ಆತ್ಮೀಯ ಸನ್ಮಾನ ಮಾಡಲಾಯಿತು. ದೇಶಭಕ್ತಿ ಜೊತೆಗೆ ಸಂಚಾರ ಜಾಗೃತಿ ಮೂಡಿಸಿದ ಈ ರ್ಯಾಲಿ ಹಾನಗಲ್ನಲ್ಲಿ ಸಾರ್ವಜನಿಕರ ಗಮನ ಸೆಳೆಯಿತು. ಬ್ಯೂರೋ ರಿಪೋರ್ಟ್ ತೌಶಿಫ್ ಸೂರಣಗಿ. ಸುತ್ತಮುತ್ತಲಿಂದ ಬಂದಂತ ಎಲ್ಲರಿಗೂ ನಮಸ್ಕರಿಸುತ್ತಾ, ಇವತ್ತು 1999ರಲ್ಲಿ ಮೇ ಮತ್ತು ಜೂನ್ ಮತ್ತು ಜುಲೈನಲ್ಲಿ ನಡೆದ ಕಾರ್ಗಿಲ್ ಐತಿಹಾಸಿಕ ಈ ಆಪರೇಷನ್ನಲ್ಲಿ ನಮ್ಮ ದೇಶಕ್ಕೆ ಶತ್ರು ರಾಷ್ಟ್ರದಿಂದ ಸ್ವಾತಂತ್ರ್ಯವನ್ನು ತರುವುದರ ಮೂಲಕ ಮತ್ತು ಆ ಶತ್ರು ರಾಷ್ಟ್ರವು ಅಪರಿಚಿತ ಜಾಗಗಳನ್ನು ನಮ್ಮ ಭಾರತೀಯ ಸೈನಿಕರು ಹೆಮ್ಮೆಯಿಂದ ಹೋರಾಡಿ ಒಂದೇ ರಾತ್ರಿಯಲ್ಲಿ ತೊಲುಲಿಂಗ್ ಅನ್ನುವ ಕಾರ್ಗಿಲ್ ಜಾಗದಲ್ಲಿ ತಮ್ಮ ವಿಜಯ ಪತಾಕೆ ಹಾರಿಸಿದ್ದರಿಂದ ಇವತ್ತು ಅವರ ವಿಜಯೋತ್ಸವವನ್ನು ಆಚರಿಸಲಿಕ್ಕೆ ನಾವೆಲ್ಲ ಮಾಜಿ ಸೈನಿಕ ತಂಡದವರು ಹಾಗೂ ತಾಲೂಕಾ ದಂಡಾಧಿಕಾರಿಗಳು ಹಾಗೂ ಸುತ್ತಮುತ್ತಲ ಎಲ್ಲರೂ ಸೇರಿದ್ದಾರೆ. ಪ್ರಪ್ರಥಮವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಮಾಜಿ ಸೈನಿಕರು, ಮೊಟ್ಟಮೊದಲವರು ಮಾಜಿ ಸೈನಿಕರು, ಆನಂತರ ತಾಲೂಕಿನ ಅನೇಕ ಸಹಕಾರ ಕೆಲಸಗಳನ್ನು ಹೊರತುಕೊಂಡಂತ ನಮ್ಮ ವಿಠ್ಠಲ್ ಚೌಗಲೆ ಸರ್ ಅವರಿಗೆ ಈ ತಂಡದ ಪರವಾಗಿ ಸ್ವಾಗತ ಸುಸ್ವಾಗತ. ಇನ್ನೊಬ್ಬ ಮಾಜಿ ಸೈನಿಕರಾದಂತ ನಮ್ಮ ಅಶೋಕ್ ಗದ್ದೇಗೌಡ ಸರ್, ಅರಣ್ಯ ನಿಗಮದ ಆಪ್ತ ಕಾರ್ಯದರ್ಶಿಗಳು, ಇವರು ಕೂಡ ತಮ್ಮ ಕೆಲಸಗಳನ್ನು ಮುಂದುವರಿಸಿ ಅವರು ಕೂಡ ಪ್ರಪ್ರಥಮವಾಗಿ ಅರಣ್ಯ ನಿಗಮದ ಆಪ್ತ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಮಾಜಿ ಸೈನಿಕ ಅಂತ ನಾವು ಹೆಮ್ಮೆಯಿಂದ ಹೇಳ್ತಿರೋದು. ಅವರಿಗೆ ಕೂಡ ನಮ್ಮ ಸಂಘದ ಪರವಾಗಿ, ತಾಲೂಕಾ ಆಡಳಿತ ಪರವಾಗಿ ಹಾಗೂ ಸಾರ್ವಜನಿಕರ ಪರವಾಗಿ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮಕ್ಕೆ ನಾವು ಈ ಹಾನಗಲ್ ತಾಲೂಕಿನಲ್ಲಿ ಹೊಸ ಇತಿಹಾಸ ಹೋಗಬೇಕಂತೇಳಿ ನಾವು ಈ ಕಾರ್ಯಕ್ರಮವನ್ನು ಹೋಗಿ ಕೇಳಿಕೊಂಡಾಗ ನಮ್ಮ ತಹಸೀಲ್ದಾರ್ ಸಾಹೇಬರು ಖಂಡಿತ ಮಾಡಿ ಈ ಕಾರ್ಯಕ್ರಮಕ್ಕೆ ನಾವು ಸಹಕಾರವನ್ನು ಕೊಡ್ತೀವಿ, ನೀವು ಕೂಡ ಎಲ್ಲರೂ ಬಂದು ಇದನ್ನ ನಾವು ಸಾಮಾಜಿಕ ಕಳಕಳಿಯಿಂದ ಜಾಗೃತಿಯನ್ನು ಮೂಡಿಸಬೇಕು ಮತ್ತು ಸಮಾಜದಲ್ಲಿ ಒಂದು ಐತಿಹಾಸಿಕ ಬೆಳವಣಿಗೆಯನ್ನು ತರಬೇಕಂತ ಕೇಳ್ಕೊಂಡಾಗ ನಮ್ಮ ಎಲ್ಲ ಮಾಜಿ ಸೈನಿಕರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮಾಜಿ ಸೈನಿಕರಿಗೂ ಕೂಡ ತಾಲೂಕು ಆಡಳಿತ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮಕ್ಕೆ ನಾವು ನಮ್ಮ ಈ ತಾಲೂಕಿನ ಲೋಕಲ್ ಲೀಡರ್ ಆಗತಕ್ಕಂಥ ಗಂಡೇರ್ ಸರ್ ಅವರಿಗೆ ಕೂಡ ಎಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತ. ಮುಖ್ಯವಾಗಿ ನಾವು ನಮ್ಮ ಆಂತರಿಕ ರಕ್ಷಣೆಯನ್ನು ಕೊಡ್ತಕ್ಕಂಥ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾವು ಕೇಳಿಕೊಂಡಾಗ ಅವರು ಕೂಡ ಖಂಡಿತ ನಿಮಗೆ ಏನು ಸಪೋರ್ಟ್ ಬೇಕು ಮತ್ತು ಭದ್ರತೆಯನ್ನು ಒದಗಿಸ್ತೇವೆ ಹಾಗೂ ಆಂತರಿಕ ಭದ್ರತೆಯನ್ನು ಒದಗಿಸತಕ್ಕಂಥ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೂ ಹಾಗೂ ಸಿಬ್ಬಂದಿಗಳಿಗೂ ಮಾಜಿ ಸೈನಿಕರ ಪರವಾಗಿ ಸ್ವಾಗತ ಸುಸ್ವಾಗತ. ಬೈಕ್ ರ್ಯಾಲಿ ಮುಖಾಂತರ ಸಂಪರ್ಕಗಳಿಗೆ ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಿಸ್ತಾ ಬಂದಿದ್ದೇವೆ. ನಾವು ಕಾರ್ಗಿಲ್ ವಿಜಯೋತ್ಸವ ಹೇಗೆ ಆಚರಿಸ್ತೀವಿ ಅದರ ಹಿನ್ನೆಲೆಯನ್ನು ನಾವು ತಿಳ್ಕೋಬೇಕಾಗಿತ್ತು. ಏಕೆಂದರೆ ಪಥ ಬಂದಿದೆ, ಅದರಲ್ಲಿ ಮುಖ್ಯವಾಗಿ ನಾವು ಕಾರ್ಗಿಲ್ ವಿಜಯೋತ್ಸವವನ್ನು ಹೇಗೆ ಆಚರಿಸ್ತೀವಿ ಅಂತ ಆಮೇಲೆ ವಿಮರ್ಶೆಯಾಗ ಜಮ್ಮುದಲ್ಲಿ ಮುಖ್ಯವಾಗಿ ಹೆಚ್ಚಾಗಿ ಹಿಂದೂಗಳು ಹೆಚ್ಚು, ಆದರೆ ಕಾಶ್ಮೀರದವರ ಮುಸ್ಲಿಂ ಸಂಖ್ಯೆ ಹೆಚ್ಚಿದೆ. ಲೇಹ್ ಉತ್ತರ ಹರಿಯಾಣದ ಕೋರ್ಟ್ ಮತಗಳನ್ನು ಹೆಚ್ಚಾಗ್ತಾರೆ. ಇದರಲ್ಲಿ ನ್ಯಾಯಾಧೀಶರು ಉಗ್ರವಾದಿಗಳು ಅಥವಾ ಪಾಕಿಸ್ತಾನದವರಿಗೆ ನಮ್ಮ ಕಾಶ್ಮೀರದಲ್ಲಿ ಯಾವಾಗಲೂ ನಾವು ಸ್ವತಂತ್ರ ಆಡಳಿತ ಬಂದಿದೆ, ಯಾವಾಗಲೂ ಇದನ್ನು ನಾವು ಪಡ್ಕೋಬೇಕು. ನಾವು ಕಾಶ್ಮೀರವನ್ನು ಪ್ರಜೆತಿರತಕ್ಕವರು ಪಾಕಿಸ್ತಾನದವರಿಗೆ ಉಗ್ರವಾದವರು ಬಂದಿದ್ದೇವೆ. ಅದಕ್ಕಾಗಿ ಅವರು ಮೇಲಿನ ಮೇಲೆ ಸುಮಾರು ನಮ್ಮ ಜೊತೆಗೆ ಪಾಕಿಸ್ತಾನದ 1962 ಸೈನಿಕರ ಸೇವೆಗೆ ನನ್ನ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸುತ್ತಾ, ಈ ಸೇವೆ ಮಾಡಲಿಕ್ಕೆ ನಮಗೆ ಅವಕಾಶ ಸಿಗಲಿಲ್ಲ. ಮುಂದಿನ ಜನ್ಮದಿದ್ದರೆ ಈ ದೇಶಕ್ಕಾಗಿ ಸೇವೆ ಮಾಡಿ ನಮ್ಮ ಪ್ರಾಣತ್ಯಾಗ ಮಾಡಲಿಕ್ಕೆ ಸದಾ ಸಿದ್ಧಿದ್ದೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಎಲ್ಲ ಸೈನಿಕರಿಗೆ ನಮ್ಮ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸುತ್ತಾ, ಜೈ ಹಿಂದ್, ಜೈ ಕರ್ನಾಟಕ.